ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋವನ್ನು ಮಾಡಿದ್ರು ಕೂಡ ಬಹಳಷ್ಟು ಜನ ಈ ಮಮತಾ ಬ್ಯಾನರ್ಜಿಯವರ ಗುಂಡಾಗಿರಿಗೆ ಬ್ರೇಕ್ ಹಾಕ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ತಕ್ಷಣ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಬಹುದಲ್ಲ, ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಲಿಕ್ಕೆ ಬೇಕಷ್ಟು ಕಾರಣಗಳು ಕೂಡ ಪಶ್ಚಿಮ ಬಂಗಾಳದಿಂದ ಸಿಗ್ತಾ ಇದೆಯಲ್ಲ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆದ್ರೆ ಕೇಂದ್ರ ಸರ್ಕಾರ ಆ ರೀತಿಯಂತ ರಿಸ್ಕ್ ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಹೇರಿದ್ರೆ ತಕ್ಷಣ ಅದರ ಅಡ್ವಾಂಟೇಜ್ ಅನ್ನ ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರು ಪಡ್ಕೊಳ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಆ ರೀತಿಯಂತ ರಿಸ್ಕ್ ಅನ್ನ ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಅದಲ್ಲದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನು ನಾನು ಮುಂದೆ ವಿವರಿಸ್ತೇನೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಸದ್ಯದಲ್ಲೇ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗ ನಿಮ್ಗೊಂದು ಪ್ರಶ್ನೆ ಮೂಡಿರಬಹುದು, ಈಗಷ್ಟೇ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಕೇಂದ್ರ ಸರ್ಕಾರ ಹೇರ್ತಾ ಇಲ್ಲ ಅಂತೇಳಿ, ಆದ್ರೆ ಪುನಃ ಹೇಳ್ತಾ ಇದ್ದೀರಾ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗುವಂತ ಸಾಧ್ಯತೆ ಇದೆ ಅಂತ ಕೊಂಡು. ಇದೆರಡು ಸತ್ಯ. ಆದ್ರೆ ಈಗ ಮಮತಾ ಬ್ಯಾನರ್ಜಿ ಅವರು ಮಾಡಿಕೊಂಡಿರುವಂತಹ ಸ್ವಯಂಕೃತ ಅಪರಾಧದಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿಕೆ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಕಾರಣದಿಂದ ರಾಷ್ಟ್ರಪತಿ ಆಳ್ವಿಕೆ ಪಶ್ಚಿಮ ಬಂಗಾಳದಲ್ಲಿ ಇಂಪ್ಲಿಮೆಂಟ್ ಆಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಹಿಂದೆ ಒಂದು ಕಾಲ ಇತ್ತು, ಸಾಮಾನ್ಯವಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇತ್ತು. ಹಾಗೇನೆ ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ ಕೂಡ ಕಾಂಗ್ರೆಸ್ನ ಅಧಿಕಾರ ಇರ್ತಾ ಇತ್ತು. ಕೆಲವು ರಾಜ್ಯಗಳಲ್ಲಿ ಮಾತ್ರ ಬೇರೆ ಪಕ್ಷಗಳು ಅಧಿಕಾರವಂತ ಚುಕ್ಕಾಣಿಯನ್ನ ಹಿಡಿತಾ ಇದ್ವು. ಆದ್ರೆ ಇದನ್ನ ಸಹಿಸಿಕೊಳ್ಳಿಕ್ಕೆ ಸರ್ವಾಧಿಕಾರಿ ಮನೋಭಾವನೆಯನ್ನು ಹೊಂದಿರುವಂತಹ ಈ ನೆಹರು ಕುಟುಂಬದವರಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಕಾಂಗ್ರೆಸ್ ಸೇತರ ರಾಜ್ಯಗಳಲ್ಲಿ ಸುಮ್ಮನೆ ಸಡನ್ ಆಗಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ತಾ ಇದ್ರು. ಅಂದ್ರೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಆ ರಾಜ್ಯದಲ್ಲಿ ಕಾಣಿಸ್ಕೊಂಡ ತಕ್ಷಣ ಆ ರಾಜ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ಅಲ್ಲಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದಾಗಿ ಮುಂದೆ ತೊಂದರೆಗಳಾಗ್ತದೆ, ಈ ರೀತಿಯಾಗಿ ಏನೋ ಒಂದು ಕೆಲವೊಂದು ಕಾರಣಗಳನ್ನು ಕೊಟ್ಟು ಸಂವಿಧಾನದ ಆರ್ಟಿಕಲ್ 356 ಅನ್ನು ಉಪಯೋಗಿಸಿಕೊಂಡು ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ತಾ ಇದ್ರು. ಆ ರೀತಿಯಾಗಿ 1947ರಿಂದ 1989ರವರೆಗೆ ಕನಿಷ್ಠ 90 ಬಾರಿ ಈ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರುವ ಮುಖಾಂತರ ಅಲ್ಲಿದ್ದಂತಹ ಚುನಾಯಿತ ಸರ್ಕಾರವನ್ನ ವಜಾ ಮಾಡಿದಂತಹ ಖ್ಯಾತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಆದ್ರೆ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದ್ದು ಕರ್ನಾಟಕದಿಂದ. ನಿಮ್ಗೆ ಗೊತ್ತಿರಬಹುದು, 1989ರಲ್ಲಿ SR ಬೊಮ್ಮಾಯಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ನಮ್ಮ ಪ್ರಧಾನಮಂತ್ರಿ ಆಗಿದ್ರು. ಆಗ ಕರ್ನಾಟಕ ಸರ್ಕಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇತ್ತು. ಆಗ ಇಲ್ಲಿದ್ದಂತಹ ಕೆಲವೊಂದು ಗೊಂದಲಗಳನ್ನ ಉಪಯೋಗಿಸಿಕೊಂಡು ರಾಜೀವ್ ಗಾಂಧಿ ಅವರು ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಿದ್ರು. ಆದ್ರೆ SR ಬೊಮ್ಮಾಯಿ ಅವರು ಇದನ್ನ ಪ್ರಶ್ನೆ ಮಾಡಿ ಕೋರ್ಟ್ ನ ಮೆಟ್ಟಿಲೇರಿದ್ರು. ಆ ನಂತರ 1994ರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಜ್ಮೆಂಟ್ ಕೂಡ ಬಂತು. ಆ ಜಜ್ಮೆಂಟ್ ನಲ್ಲಿ ಕೇಂದ್ರ ಸರ್ಕಾರ ನಡ್ಕೊಂಡಿರುವಂತಹ ರೀತಿ ಸರ್ವತ ತಪ್ಪು, ಈ ರೀತಿಯಾಗಿ ಯಾವುದೇ ರಾಜ್ಯದಲ್ಲಿ ಸುಮ್ಮನೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರುವಂತಿಲ್ಲ, ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ಬಾರದು ಅಂತೇಳಿ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತು. ಈ ಒಂದು ತೀರ್ಪಿನ ಪರಿಣಾಮ ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿಯಾಗಿ ಸುಮ್ಮನೆ ರಾಷ್ಟ್ರಪತಿ ಆಳ್ವಿಕೆ ಹೇರುವಂತಹ ಸಂಪ್ರದಾಯ ನಿಂತು ಹೋಯ್ತು ಅಂತೇಳಿ ಹೇಳ್ಬಹುದು. ಅನಿವಾರ್ಯ ಕಾರಣಗಳಿದ್ದಾಗ ಮಾತ್ರ ರಾಷ್ಟ್ರಪತಿ ಆಳ್ವಿಕೆಯನ್ನ ಇವಾಗ್ಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಹಾಕ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರುವಂತಹದ್ದು. ಅದೇನೇ ಇರಲಿ, ಈಗ ಪುನಃ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಿಕ್ಕೆ ಬಹಳಷ್ಟು ಕಾರಣಗಳಿದೆ. ನಿಮ್ಗೆ ಗೊತ್ತಿದೆ, ಅಲ್ಲಿ ಲಾ ಅಂಡ್ ಆರ್ಡರ್ ಅನ್ನೋದು ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತೇಳಿ ಹೇಳ್ಬೋದು. ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಇಲ್ಲಿವರೆಗೂ ಹೇರಲಿಲ್ಲ. ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಯಾಕೆ ಮಮತಾ ಬ್ಯಾನರ್ಜಿ ಅವರು ಇಷ್ಟೊಂದು ದುಂಡಾವರ್ತಿ ಮಾಡ್ತಾ ಇದ್ರು ಕೂಡ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ತಾ ಇಲ್ಲ, ಅಲ್ಲಿರುವಂತಹ ಹಿಂದೂಗಳಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ, ಸಂದೇಶ್ ಖಾಲಿಯಲ್ಲಿ ಏನೆಲ್ಲ ನಡೀತು ಅದು ಕೂಡ ಗೊತ್ತಿದೆ. ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳಕ್ಕೆ ಇಡಿ ಕೂಡ ಎಂಟರ್ ಆಗ್ಲಿಕ್ಕೆ ಬಿಡೋಲ್ಲ, CBI ಕೂಡ ಎಂಟರ್ ಆಗ್ಲಿಕ್ಕೆ ಬಿಡೋಲ್ಲ. ಅವರು ಕೋರ್ಟ್ ಆರ್ಡರ್ ನ ಹಿಡ್ಕೊಂಡು ಬಂದ್ರು ಕೂಡ ಅಲ್ಲಿ ಅವರು ತಮ್ಮ ಪೊಲೀಸರನ್ನು ಉಪಯೋಗಿಸಿಕೊಂಡು ಅವರಿಗೆ ಕಿರುಕುಳವನ್ನು ಕೊಡ್ತಾರೆ. ಅಂದ್ರೆ ಪಶ್ಚಿಮ ಬಂಗಾಳ ಅನ್ನೋದು ನನ್ನ ರಾಜ್ಯ, ನನ್ನ ರಾಜ್ಯದ ಒಳಗಡೆ ಬೇರೆ ಯಾರು ಬರಬಾರ್ದು, ಏನಿದ್ರು ಕೂಡ ಇಲ್ಲಿ ನಾನು ಏನ್ ಹೇಳ್ತೀನೋ ಅದೇ ನಡಿಬೇಕು, ಈ ರೀತಿಯಾದಂತಹ ಸರ್ವಾಧಿಕಾರತ್ವ ಧೋರಣೆಯನ್ನ ಮಮತಾ ಬ್ಯಾನರ್ಜಿ ಅವರು ಹೊಂದಿರುವಂತಹದ್ದು. ಹಾಗಾಗಿ ಅಲ್ಲಿ ದುರಾಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, SIR ಪ್ರಕ್ರಿಯೆ ನಡೀತಾ ಇದೆ. ಈ SIR ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಿ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಇದು ಕೂಡ ನಿಮ್ಗೆ ಗೊತ್ತಿರುವಂತದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ತನ್ನ ಅಕ್ರಮ ಮತದಾರನ ಉಳಿಸ್ಕೊಳ್ಳಿಕ್ಕಾಗಿ ತಾವೇ ಖುದ್ದಾಗಿ ಕರಿಕೋಟ್ ಅನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಒಂದು ರಾಜಕೀಯ ಭಾಷಣವನ್ನು ಕೂಡ ಮಾಡಿ ಬಂದ್ರು. ಇವರು ಅಲ್ಲಿ ಹೋಗಿ ವಾದ ಮಾಡಿರುವಂತಹ ರೀತಿಯನ್ನು ನೋಡಿ ಇಡೀ ದೇಶವೇ ನಗಾಡಿದೆ. ಆ ರೀತಿಯಾಗಿ ಅಲ್ಲಿ ಅವರು ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಈಗಾಗಲೇ 63 ಲಕ್ಷ ವೋಟ್ಗಳು ಡಿಲೀಟ್ ಆಗಿ ಹೋಗಿದೆ. ಅದಾದ್ಮೇಲೆ ಇನ್ನೂ 60 ಲಕ್ಷಕ್ಕೂ ಹೆಚ್ಚು ಮತದಾರರ ಬಗ್ಗೆ ಕೆಲವೊಂದು ಡೌಟ್ಸ್ ಗಳಿದೆ. ಅವ್ರ ಬಗ್ಗೆ ಸಂಪೂರ್ಣವಾದಂತಹ ಸ್ಕ್ರೂಟಿನಿ ನಡೀತಾ ಇದೆ. ಚುನಾವಣಾ ಆಯೋಗದ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇರುವಂತಹ ಕೆಲವೊಂದು ಕೇಸ್ಗಳಿದೆ.
ಇವರು ಸಲ್ಲಿಸಿರುವಂತಹ ಕೆಲವೊಂದು ದಾಖಲೆಗಳಲ್ಲಿ ಮಿಸ್ಟೇಕ್ಗಳಿದೆ. ಅದಾದ್ಮೇಲೆ ಅಪ್ಪನಿಗಿಂತಲೂ ಮಗನ ವಯಸ್ಸು ಜಾಸ್ತಿ ಇರುವಂತಹದ್ದು, ಅಥವಾ ಒಬ್ಬನಿಗೆ 300 ಮಕ್ಕಳು ಇರುವಂತಹದ್ದು, ಈ ರೀತಿಯಂತ ಹಲವಾರು ಕೇಸ್ಗಳು SIR ಪ್ರಕ್ರಿಯೆ ಸಂದರ್ಭದಲ್ಲಿ ಕಂಡು ಬಂದಿದೆ. ಈಗ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ವಿವರಗಳನ್ನ ನಮ್ಗೆ ಕೊಡ್ಬೇಕು ನೀವು ಅಂತ ಹೇಳಿ ಹೇಳಿದ್ದಾರೆ. ಅಂದ್ರೆ ಅವರ ಹೆಸರನ್ನು ಇನ್ನೂ ಡಿಲೀಟ್ ಮಾಡಿಲ್ಲ, ಅದು ಇನ್ನೂ ಕೂಡ ಸ್ಕ್ರೂಟಿನಿ ಆಗ್ತಾ ಇದೆ. ಇದನ್ನ ಕೂಡ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆ ಈ 60 ಲಕ್ಷ ಮತದಾರರು ಯಾರು ಅನ್ನೋದು. ಇವರಲ್ಲಿ ಬಹಳಷ್ಟು ಜನ ಬಾಂಗ್ಲಾದೇಶಿಯರು ಕೂಡ ಇದ್ದಾರೆ, ಹಾಗೇನೆ ರೋಹಿಂಗ್ಯಾಗಳಿದ್ದಾರೆ. ಹಾಗೇನೆ ಇವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರುವಂತವ್ರು. ಒಂದ್ ವೇಳೆ ಈ 60 ಲಕ್ಷ ಮತದಾರರ ಹೆಸರು ಡಿಲೀಟ್ ಆದ್ರೆ ಆಗ ಅದರಿಂದ ಮುಂದಿನ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡದಾದಂತ ಪೆಟ್ಟು ಬೀಳ್ತದೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಮಾಡಿ ಇವ್ರ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೋಬೇಕು ಅಂತ ತಗೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಕೋರ್ಟ್ ಮೆಟ್ಟಿಲನ್ನ ಹತ್ತಿರೋದು. ಕೋರ್ಟ್ ಈಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇವರ ನಡುವೆ ನಡೀತಿರುವಂತಹ ಈ ಸಂಘರ್ಷವನ್ನ ಪರಿಹಾರ ಮಾಡ್ಲಿಕ್ಕಾಗಿ ಈ 60 ಲಕ್ಷ ಮತದಾರರಿಗೆ ಸಂಬಂಧಪಟ್ಟಂತೆ ಸ್ಕ್ರೂಟನಿಯನ್ನ ಜುಡಿಷಿಯರಿ ಆಫೀಸರ್ಗಳೇ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಇದಕ್ಕಾಗಿ ಅವರು ಕೋಲ್ಕತ್ತಾ ಹೈಕೋರ್ಟ್ಗೆ ಒಂದು ನಿರ್ದೇಶನವನ್ನ ಕೂಡ ಕೊಟ್ಟರು. ತಕ್ಷಣ ನೀವು ಇಲೆಕ್ಷನ್ ಕಮಿಷನ್ಗೆ ಎಷ್ಟು ಜನ ಬೇಕಾಗ್ತದೋ ಅಷ್ಟು ಜನ ಜುಡಿಷಿಯರಿ ಆಫೀಸರ್ಸ್ ಗಳನ್ನ ನೇಮಕ ಮಾಡಿ ಅಂತೇಳಿ ಹೇಳಿದ್ದಾರೆ. ಈಗಾಗಲೇ ಕೋಲ್ಕತ್ತಾ ಹೈಕೋರ್ಟ್ ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಜಾರ್ಖಂಡ್ ನ ಒಂದಿಷ್ಟು ನ್ಯಾಯಾಧೀಶರನ್ನ ಈ ಪ್ರಕ್ರಿಯೆಗೆ ಈಗ ನೇಮಕ ಮಾಡಿದೆ. ಇಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ 60 ಲಕ್ಷ ಮತದಾರರ ಹೆಸರನ್ನ ಸಂಪೂರ್ಣವಾಗಿ ಸ್ಕ್ರೂಟಿನಿ ಮಾಡ್ಬೇಕಾಗ್ತದೆ ಬರ್ತದೆ. ಅಂದ್ರೆ ಅವರು ಸಲ್ಲಿಸುವಂತಹ ಎಲ್ಲಾ ದಾಖಲೆಗಳನ್ನ ಸೂಕ್ಷ್ಮವಾಗಿ ಚೆಕ್ ಮಾಡಬೇಕಾಗ್ತದೆ, ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಅವರಿಗೆ ಅನ್ಯಾಯ ಆಗಬಾರ್ದು. ಒಂದ್ ವೇಳೆ ಅವರು ಸಲ್ಲಿಸಿರುವಂತಹ ದಾಖಲೆಗಳೆಲ್ಲವೂ ಸರಿಯಾಗಿದ್ರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳ್ಕೊಳ್ತದೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ದಾಖಲೆಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸ ಪ್ರಾರಂಭ ಆಗಿದೆ. ಈಗ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ 60 ಲಕ್ಷ ಮತದಾರರ ಹೆಸರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಬಹಳಷ್ಟು ಸಮಯವನ್ನು ತಗೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಮಮತಾ ಬ್ಯಾನರ್ಜಿ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಈ SIR ಪ್ರಕ್ರಿಯೆಯನ್ನ ಇಷ್ಟೊಂದು ತರಾತುರಿಯಲ್ಲಿ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಈ ಬಾರಿಯ ಚುನಾವಣೆಯನ್ನ ಹಳೆ ಮತಪಟ್ಟಿ ಏನಿದೆ ಅದರ ಪ್ರಕಾರವೇ ಮಾಡಿಬಿಡ್ಲಿ, ಚುನಾವಣೆ ಮುಗ್ದ ಮೇಲೆ ಇಲೆಕ್ಷನ್ ಕಮಿಷನ್ ಅವರು SIR ಪ್ರಕ್ರಿಯೆಯನ್ನು ಕಂಟಿನ್ಯೂ ಮಾಡಲಿ, ಈ ರೀತಿಯಾಗಿ ಅವರು ಕೇಳ್ಕೊಂಡಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ನೋಡಿ, ಚುನಾವಣಾ ಆಯೋಗ ಅನ್ನೋದು ಸಂವಿಧಾನದತ್ತವಾಗಿ ನೇಮಕಗೊಂಡಿರುವಂತಹ ಸಂಸ್ಥೆ. ಅದರ ಕೆಲಸದಲ್ಲಿ ನಾವು ಇಂಟರ್ಫಿಯರ್ ಆಗ್ಲಿ ಸಾಧ್ಯ ಇಲ್ಲ. ಅವ್ರು ಏನ್ ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಯಾವುದೇ ಕಾರಣಕ್ಕೆ ಹಳೆ ಮತಪಟ್ಟಿಯನ್ನು ಇಟ್ಕೊಂಡು ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ SIR ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಅವರು ಫೈನಲ್ ಮತದಾರರ ಪಟ್ಟಿಯನ್ನ ಪ್ರಕಟಿಸಿದ ನಂತರನೇ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತದೆ. ಅಲ್ಲಿವರೆಗೆ ಚುನಾವಣೆ ನಡೆಯೋದಿಲ್ಲ. ಈ ರೀತಿಯಾದಂತಹ ಒಂದು ಆರ್ಡರ್ ನ ಕೂಡ ಕೊಟ್ಬಿಟ್ಟಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವರು ಸಿಕ್ಕಿ ಬಿದ್ದಿರೋದಿಲ್ಲೇ. ನಿಮ್ಗೆ ಗೊತ್ತಿರಬಹುದು, ಕಳೆದ ಕೆಲ ದಿನಗಳಿಂದ ಮಮತಾ ಬ್ಯಾನರ್ಜಿ ಅವರು ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ರೀತಿಯಂತ ಪ್ರತಿಭಟನೆಗಳನ್ನ ಕಳೆದ 6 ತಿಂಗಳಿಂದ ಅವ್ರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, SIR ಪ್ರಕ್ರಿಯೆ ಎಲ್ಲ ಮುಗಿದ ಮೇಲೆ ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಮುಂದಿನ ಚುನಾವಣೆಯಲ್ಲಿ ನನ್ನ ವೋಟ್ ಬ್ಯಾಂಕ್ ಸಂಪೂರ್ಣವಾಗಿ ಛಿದ್ರ ಆಗ್ತಾ ಇದೆ, ನಾನು ಗೆಲ್ಲಿಕ್ ಸಾಧ್ಯ ಇಲ್ಲ, ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನ ತಪ್ಪಿಸ್ಲಿಕ್ಕಾಗಿ ಏನು ಮಾಡ್ಲಿಕ್ಕಾಗುತ್ತೋ ಅದೆಲ್ಲ ಟ್ರೈ ಮಾಡಿದ್ದಾರೆ. ಆದ್ರೆ ಇಲೆಕ್ಷನ್ ಕಮಿಷನ್ ಎದುರಾಗಿ ಇವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, 2026 ಮೇ 7ನೇ ತಾರೀಕು ಒಳಗಡೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಅಂದ್ರೆ ಮೇ 7ನೇ ತಾರೀಕಿಗೆ ಮಮತಾ ಬ್ಯಾನರ್ಜಿ ಅವರ ಆಡಳಿತಾವಧಿ ಕಂಪ್ಲೀಟ್ ಆಗ್ತದೆ. ಅಂದ್ರೆ ಮೇ 8ರಿಂದ ಅಲ್ಲಿ ಹೊಸ ಸರ್ಕಾರ ರಚನೆ ಆಗ್ಬೇಕಾಗ್ತದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ SIR ಪ್ರಕ್ರಿಯೆ ಕಂಪ್ಲೀಟ್ ಆಗದೆ ಇದ್ರೆ ಚುನಾವಣೆ ನಡೆಯೋದಿಲ್ಲ. ಒಂದ್ ವೇಳೆ ಚುನಾವಣೆ ನಡೆದಿಲ್ಲ ಅಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿ ಅವರು ಆಟೋಮೆಟಿಕ್ ಆಗಿ ತಮ್ಮ ಅಧಿಕಾರವನ್ನ ಕಳ್ಕೊಳ್ತಾರೆ. ಆಗ ದಿನ ಬೆಳಗಾದ್ರೆ ಇವ್ರು ಹೇಳುವಂತಹ ಸಂವಿಧಾನದ ಪ್ರಕಾರ ಆರ್ಟಿಕಲ್ 356 ಇಲ್ಲಿ ಅಪ್ಲಿಕೇಬಲ್ ಆಗ್ತದೆ. ಅಂದ್ರೆ ಮೇ 7ರ ಮಧ್ಯರಾತ್ರಿಯಿಂದ ರಾಷ್ಟ್ರಪತಿ ಆಳ್ವಿಕೆ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಆಗ್ತದೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳದಲ್ಲಿ ತಮ್ಮ ಹಿಡಿತವನ್ನ ಕಳ್ಕೊಂಡ್ ಬಿಡ್ತಾರೆ. ಈಗಾಗಲೇ ಇದರ ಸುಳಿವು ಮಮತಾ ಬ್ಯಾನರ್ಜಿ ಅವರು ಸಿಕ್ಕಿದೆ. ನಿಮ್ಗೆ ಗೊತ್ತಿದೆ, ಇತ್ತೀಚೆಗಷ್ಟೇ ರಾಜ್ಯಪಾಲರ ಬದಲಾವಣೆ ಆಗಿದೆ. ತಮಿಳುನಾಡಿನಲ್ಲಿ ರಾಜ್ಯಪಾಲರಾಗಿದ್ದಂತಹ RN ರವಿ ಅವರನ್ನ ಈಗ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿ ನೇಮಿಸಲಾಗಿದೆ. ಈ RN ರವಿ ಅವರು ತಮಿಳುನಾಡಿನಲ್ಲಿರುವಾಗ ಅಲ್ಲಿರುವಂತಹ ಸ್ಟಾಲಿನ್ ಸರ್ಕಾರಕ್ಕೆ ಯಾವ ರೀತಿಯಾಗಿ ತೊಂದರೆಗಳನ್ನ ಕೊಡ್ತಾ ಇದ್ರು ಇದೆಲ್ಲವೂ ನೀವು ಗಮನಿಸಿದ್ದೀರಾ. ಇಂತಹ RN ರವಿ ಅವರು ಈಗ ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ಟಿದ್ದಾರೆ. ಯಾವಾಗ RN ರವಿ ಅವರು ಪಶ್ಚಿಮ ಬಂಗಾಳಕ್ಕೆ ಬಂದ್ರು ತಕ್ಷಣ ಮಮತಾ ಬ್ಯಾನರ್ಜಿ ಅವರು ಬೊಬ್ಬೆ ಹೊಡ್ಕೊಳ್ಳಿ ಪ್ರಾರಂಭ ಮಾಡಿದ್ರು. ಯಾಕೆ RN ರವಿ ಅವ್ರನ್ನ ಪಶ್ಚಿಮ ಬಂಗಾಳಕ್ಕೆ ರಾಜ್ಯಪಾಲರಾಗಿ ಕಳಿಸಿದ್ದೀರಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇಲ್ಲಿ RN ರವಿ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರವರ ಮಾಜಿ IPS ಅಧಿಕಾರಿ, ಅದ್ರ ಜೊತೆಗೆ ಈ ಹಿಂದೆ ದೋವಲ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದವರು, ಅತ್ಯಂತ ಪ್ರಾಮಾಣಿಕ ಮತ್ತು ಅತ್ಯಂತ ಸ್ಟ್ರಿಕ್ಟ್ ಆಗಿರುವಂತಹ ಆಫೀಸರ್ ಆಗಿ ಕೆಲಸ ಮಾಡಿದಂತವರು. ಇಂತಹ ಖಡಕ್ ಅಧಿಕಾರಿ RN ರವಿ ಅವರು ಈಗ ರಾಜ್ಯಪಾಲರಾಗಿ
ಪಶ್ಚಿಮ ಬಂಗಾಳದಲ್ಲಿ ನೇಮಕಗೊಂಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಆಗ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಬಹುದು. ನಿಮ್ಗೆ ಗೊತ್ತಿದೆ, ಒಮ್ಮೆ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಬಂತು ಅಂತ ಹೇಳಿದ ತಕ್ಷಣ ಅಲ್ಲಿರುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ರಾಜ್ಯಪಾಲರ ಅಧೀನದಲ್ಲಿ ಬರ್ತದೆ. ಅಂದ್ರೆ ಅಲ್ಲಿ ಸಂಪೂರ್ಣ ಆಡಳಿತದ ಹೊಣೆಯನ್ನ ರಾಜ್ಯಪಾಲರು ವಹಿಸ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿರುವಂತಹ ಪೊಲೀಸ್ ಪಡೆ ಈಗ ಯಾವ ರೀತಿ ನಡ್ಕೊಳ್ತಾ ಇದೆಯೋ ಆ ರೀತಿ ನಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಅದ್ರ ಜೊತೆ ಬಹಳಷ್ಟು ಭ್ರಷ್ಟಾಚಾರದ ಕೇಸ್ಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿದೆ. ಎಲ್ಲ ಕೇಸ್ಗಳನ್ನ ಕೆದಕುವಂತ ಕೆಲಸ ರಾಜ್ಯಪಾಲರಿಂದ ಪ್ರಾರಂಭ ಆಗ್ತದೆ. ಆಗ ಮಮತಾ ಬ್ಯಾನರ್ಜಿ ಅವರಿಗೆ ಸಂಕಷ್ಟ ಪ್ರಾರಂಭ ಆಗ್ತದೆ. ಇವರು ಎಷ್ಟೇ ಬೊಬ್ಬೆ ಹೊಡ್ಕೊಂಡ್ರು ಕೂಡ ಇವರಿಗೆ ಅಲ್ಲಿ ಏನು ಮಾಡ್ಕೊಳ್ಳಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಸಂಕಷ್ಟದ ದಿನಗಳು ಮಮತಾ ಬ್ಯಾನರ್ಜಿ ಅವರಿಗೆ ಉಂಟಾಗುವಂತ ಸಾಧ್ಯತೆ ಇದೆ. ಈ ರೀತಿಯೆಲ್ಲ ಆಗ್ಲಿಕ್ಕೆ ಪ್ರಮುಖ ಕಾರಣ ಬೇರೆ ಯಾರು ಅಲ್ಲ, ಮಮತಾ ಬ್ಯಾನರ್ಜಿ ಅವರೇ. ಅವರೇ ಮಾಡ್ಕೊಂಡಿರುವಂತಹ ಸ್ವಯಂಕೃತ ಅಪರಾಧದಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಈಗ ಟ್ರ್ಯಾಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರು ನಾನು ಚುನಾವಣಾ ಆಯೋಗವನ್ನ ಮಣಿಸ್ತೇನೆ, ಬೇರೆ ಯಾವುದೇ ರಾಜ್ಯದವರು ಮಾಡದಿರುವಂತಹ ಮಹಾನ್ ಸಾಧನೆಯನ್ನ ನಾನು ಮಾಡ್ತೇನೆ ಅಂತ ಕೊಂಡು ಹೊರಟರು. ಆದ್ರೆ ತಮಗೆ ಅರಿವಿಲ್ಲದೇನೆ ಈ ರೀತಿಯಾಗಿ ಟ್ರ್ಯಾಪ್ ಆಗಿದ್ದಾರೆ. ಈ ಟ್ರ್ಯಾಪ್ ಇಂದ ಅವರು ಹೊರಗೆ ಬರ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಅನ್ಸ್ತದೆ. ಮಮತಾ ಬ್ಯಾನರ್ಜಿ ಅವರು ಇತ್ತೀಚೆಗೆ ವರ್ತಿಸ್ತಿರುವಂತಹ ರೀತಿಯನ್ನು ನೋಡಿದಾಗ ತುಂಬಾ ಚೆನ್ನಾಗಿ ಗೊತ್ತಿದೆ ಆಕೆ ಎಷ್ಟು ಹತಾಶಳಾಗಿದ್ದಾಳೆ ಅಂತ ತಿಳ್ಕೊಂಡು. ಅದರಲ್ಲೂ ಪ್ರಮುಖವಾಗಿ ಯಾವುದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಗಾದಿಯಿಂದ ನಾನು ಇಳಿಲಿಕ್ಕೆ ಸಾಧ್ಯವೇ ಇಲ್ಲ, ನಾನೇ ಇಲ್ಲಿಯ ಮುಖ್ಯಮಂತ್ರಿ ಆಗಿ ಇನ್ನೂ ಒಂದು 20 ವರ್ಷ ಇರಬೇಕು, ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಪಶ್ಚಿಮ ಬಂಗಾಳವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತಹ ಪ್ರತಿಜ್ಞೆಯನ್ನು ಕೈಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಲ್ಲದೆ ಒಂದ್ ವೇಳೆ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಏನಾದ್ರೂ ಜಾರಿ ಆದ್ರೆ ಆಗ ಮಮತಾ ಬ್ಯಾನರ್ಜಿ ಅವರು ಕೂಡ ಅಷ್ಟೇ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ಬರ್ತದೆ. ಕೇಂದ್ರ ಸರ್ಕಾರವನ್ನು ದೂರುವ ಹಾಗೂ ಇಲ್ಲ ಅಥವಾ ಚುನಾವಣಾ ಆಯೋಗವನ್ನು ದೂರುವ ಹಾಗೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಎಂಟರ್ ಆಗಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆಯೋ ಆ ಕೆಲಸ ಅಲ್ಲಿ ನಡೀತಾ ಇದೆ. ಹಾಗಾಗಿ ಇವ್ರು ಏನಾದ್ರು ಬೈಯೋದಿದ್ರೆ ಸುಪ್ರೀಂ ಕೋರ್ಟಿಗೆ ಬೈಕೊಂಡು ಕೂತ್ಕೋಬೇಕಾಗ್ತದೆ. ಒಂದ್ ವೇಳೆ ಆ ರೀತಿ ಏನಾದ್ರು ಮಾಡಿದ್ರೆ ಇವ್ರ ಮೇಲೆ ಕಂಡಮ್ ಆಫ್ ಕೋರ್ಟ್ ಕೇಸ್ ಕೂಡ ಬೀಳುವಂತ ಸಾಧ್ಯತೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಯಿಂದ ಹೊರಬರ್ತಾರೆ ಅಥವಾ ಈ ಸಮಸ್ಯೆಯಲ್ಲಿ ಸಿಲುಕೊಂಡು ನಾಶವಾಗಿ ಹೋಗ್ತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನು ಇಲ್ಲಿ ಹಂಚ್ಕೊಂಡಂತಹ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.